ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಒಳ್ಳೆ ಟೇಸ್ಟಿ ಫುಡ್ ರೆಸಿಪಿ ಜೊತೆ ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ ಬೆಂಡೆಕಾಯಿ ಡ್ರೈ ಫ್ರೈ. ಬೆಂಡೆಕಾಯಿನ ಇಷ್ಟಪಡ್ದಿರೋರು ಕೂಡ ಈ ರೆಸಿಪಿನ ನೀವು ಟ್ರೈ ಮಾಡಿದ್ರಿ ಅಂದರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗೋ ರೆಸಿಪಿ ಆ್ಯಂಡ್ ಟೇಸ್ಟಿಯಾಗಿ ಇರುತ್ತೆ. ಬನ್ನಿ ರೆಸಿಪಿನ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ಯಾಕಂದರೆ ಸ್ಕಿಪ್ ಮಾಡಿದ್ರೆ ಏನೇನು ಇನ್ಕ್ರೀಡಿಯಸ್ ಮಾಡ್ತೀವೋ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲಾಸ್ಟ್ ತನಕ ಒಂದು ಲೈಕ್ ಕೊಡಿ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ಬೆಂಡೆಕಾಯಿ ಹಾಫ್ ಕೆ ಜಿ ಇದು ಚೆನ್ನಾಗಿ ವಾಶ್ ಮಾಡಿ ನೀಟಾಗಿ ಒರೆಸಿಕ್ಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನು, ಗರಂ ಮಸಾಲ 1/2 ಟೇಬಲ್ ಸ್ಪೂನು, ಧನಿಯಾ ಪೌಡರು 1.5 ಟೇಬಲ್ ಸ್ಪೂನು, ಆ್ಯಂಡ್ ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್, ಜೀರಾ ಪೌಡರ್ 1 ಟೇಬಲ್ ಸ್ಪೂನ್, ಖಾರದ ಪುಡಿ 1/2 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮೇಯ್ನಾಗಿ ಇದರಲ್ಲಿ ಏನೊಂದು ಇನ್ಗ್ರೀಡಿಯನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮ್ಯಾಗಿ ಮಸಾಲ ಮ್ಯಾಜಿಕ್ ಅಂತ. ಸೊ ಇದೇನೇ ನಿಮಗೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳಿದ್ದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ. ಸೊ ನೋಡಿ ಬೆಂಡೆಕಾಯಿನ ಇವಾಗ ಯಾವ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅಂತ. ಇದರಲ್ಲಿ ಮೇಯ್ನಾಗಿ ನೀವು ಈ ಥರ ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ಫ್ರೈ ಮಾಡಿದಾಗ ಇದು ಮಸಾಲೆ ಎಲ್ಲ ಆ್ಯಡ್ ಮಾಡಿದಾಗ ತಿನ್ಬೇಕಾದ್ರೆ ಕ್ರಿಪ್ಸಿಯಾಗಿ ಆ ಶೇಪ್ ಇರುತ್ತೆ ಅಲ್ವಾ, ಒಂಥರ ನೀವು ತಿನ್ಬೇಕಾದ್ರೆ ಇದು ಚಿಪ್ಸ್ ತಿಂದಂಗಿರುತ್ತೆ. ಸೊ ಇದಕ್ಕೆ ನಾನು ಯಾವ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಶೇಪ್ ತೋರಿಸಿದ್ದೆಲ್ಲ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಅಂತಂದರೆ ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಊರಬೇಕು. ನಾನು ಏನಕ್ಕೆ ಕಟ್ ಮಾಡಿ ಅಂತ ಹೇಳಿದ್ದೀನಿ ಅಂದ್ಬಿಟ್ಟು ನಿಮಗೆ ಫೈನಲಾಗಿ ಗೊತ್ತಾಗುತ್ತೆ. ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಗೊತ್ತು ಬೆಂಡೆಕಾಯಲ್ಲಿ ಬಂಕ ಜಾಸ್ತಿ ಇರುತ್ತೆ ಅಂತ. ಈ ಬಂಕ ಬಿಡೋ ತನಕ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ನೋಡಿ ಬಂಕ ಹೆಂಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅಂತ. ಅದಕ್ಕೆ ಹೇಳಿದ್ದು ಚೆನ್ನಾಗಿ ಈ ಬಂಕ ಬಿಡೋ ತನಕ ನಾವು ಫ್ರೈ ಮಾಡಬೇಕು. ಏನಂತಂದರೆ ನಾವಿದು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ರೆ ಗಮ್ಮಂತ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಆ ಸ್ಮೆಲ್ ಬರೋ ತನಕ ಈ ಬಂಕ ಬಿಡೋ ತನಕ ನಾವು ಫ್ರೈ ಮಾಡಬೇಕು. ನೋಡಿ ಇಲ್ಲಿ ಸೆಂಟ್ರಲ್ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪು ಹಿಡಿಬೇಕು. ಈ ಥರ ಕೈ ಬಿಡ್ದಿರ ತಿರ್ಸ್ತಾ ಇರಿ, ಯಾಕಂದರೆ ತಲ ಕೂಡ ಹಿಡಿತದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲೇ. ನೋಡಿ ಇವಾಗ ನಾನು ತೋರಿಸ್ತೀನಿ. ಇವಾಗ ನೋಡಿ ಇವಾಗ ಮೇಲಕ್ಕೆ ಎತ್ತಿದ್ದೀನಿ ಅದೇ ಥರ. ಬಟ್ ಬಂಕ ಬಂದಿಲ್ಲ, ಅಂದರೆ ಬಂಕ ಬಿಟ್ಟಿದೆ. ಸ್ಮೆಲ್ ಕೂಡ ಗಮ್ಮಂತ ಇದೆ. ಸೊ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ತೋರಿಸಿದ್ದೀನಲ್ಲ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಆಗಿದೆ ನೋಡಿ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯಕ್ಕಿಟ್ಟು ನಾನು ತೊಗೊಂಡಿದ್ದೆ 1 ಟೇಬಲ್ ಸ್ಪೂನ್ ಹೇಳಿದ್ನಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಆ ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿದು ಈ ಥರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಹೇಳಿದ್ನಲ್ಲ ಮಸಾಲ ಇಂಗ್ರೀಡಿಯನ್ಸ್ ಏನೇನು ಬೇಕು ಅಂತ. ಸೊ ಅದನ್ನೆಲ್ಲ ನೀಟಾಗಿ ಇದೇ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ನೀವು ಹಾಕಿರೋ ಎಣ್ಣೆ ಎಲ್ಲ ಮಸಾಲೆ ಹೀರ್ಕೊಂಬಿಟ್ಟಿರುತ್ತೆ. ಪರವಾಗಿಲ್ಲ, ಏನು ಎಣ್ಣೆ ಇಲ್ಲ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇದೇ ಥರನೇ ಮಾಡಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವೇನೇನು ಪೌಡ್ರೆಲ್ಲ ಯೂಸ್ ಮಾಡಿರ್ತೀರ ನಾನು ತೋರಿಸಿದ್ನಲ್ವ, ಆ ಪೌಡ್ರನ್ನ ಯೂಸ್ ಮಾಡಿರ್ತೀರಲ್ಲ ಅದೇ ಎಣ್ಣೆಯಲ್ಲೇ ನೀವು ಫ್ರೈ ಮಾಡಬೇಕಷ್ಟೇ. ಇನ್ನೇನು ಹಾಕೋಂಗಿಲ್ಲ, ನೀರು ಕೂಡ ಹಾಕೋಂಗಿಲ್ಲ. ಮತ್ತು ಕೊನೆಯದಾಗಿ ನಾನು ನಿಮಗೆ ಮ್ಯಾಗಿ ಮಸಾಲ ತೋರಿಸಿದ್ದೆ. ಇದೇನೇ ಇದರ ಟೇಸ್ಟಿ ರೆಸಿಪಿ. ಟೇಸ್ಟಿ ಅಂತಂದರೆ ಇದರಲ್ಲಿ ಬೆಂಡೆಕಾಯಿಗೆ ರುಚಿ ಕೊಡೋದೇ ಈ ಮ್ಯಾಗಿ ಮಸಾಲ. ಸೊ ನಾನು ಹೇಳ್ದಂಗೆ ಟ್ರೈ ಮಾಡಿ. ಮತ್ತು ಒಂಚೂರು ನಿಮಗೆ ಎಷ್ಟು ಬೇಕು, ಯಾಕಂದರೆ ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ನಾವು ಉಪ್ಪು ಹಾಕಿರ್ತೀವಿ. ಇಲ್ಲಿ ಕೂಡ ಅಷ್ಟೇ ಮತ್ತೆ ತಕ್ಕಂತೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ. ನೀವು ಅಲ್ಲೊಂದು ಟೇಬಲ್ ಸ್ಪೂನ್ ಹಾಕಿದರೆ ಇಲ್ಲೊಂದು ಅಟ್ಲೀಸ್ಟ್ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆ ಮಸಾಲೆ ಎಲ್ಲ. ಯಾಕಂದರೆ ನೀವು ಮಸಾಲೆ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಫ್ರೆಂಡ್ಸ್ ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಫ್ರೈ ಮಾಡ್ಕೊಳ್ಳಿ. ಕೊನೆಯದಾಗಿ ಬೆಂಡೆಕಾಯಿನ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಿ ನೋಡಿ, ಬೆಂಡೆಕಾಯಿನೆಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮೇಲಿಂದ ಕೆಳಗಡೆ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಸಿಮ್ಮಲ್ಲಿ ಇಕ್ಬಿಟ್ಟು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಕ್ಬಿಡಿ.
ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಹೇಳ್ತೀರಾ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾರ್ಯಾರು ಬೆಂಡೆಕಾಯಿ ಇಷ್ಟಪಡಲ್ವೋ ಅವರು ಇಷ್ಟಪಟ್ಟು ತಿಂತಾರೆ, ಯಾಕಂತಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಫೈನಲ್ ಆಗಿ ಆಗಿದೆ, ಈ ಥರ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋಕ್ಕೆ. ಚೆನ್ನಾಗಿದೆ ಅಂತಲ್ಲ, ಟೇಸ್ಟಿಯಾಗಿ ಅದೇ ಥರ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಇಷ್ಟಪಡ್ದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಬೆಂಡೆಕಾಯಿ ಡ್ರೈ ಫ್ರೈನ. ನಾನು ರಸಮ್ ಮಾಡಿದ್ದೆ, ರಸಮ್ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಡ್ರೈ ಫ್ರೈನ ಮಾಡಿದ್ದೆ. ನೀವು ಅಷ್ಟೇ ರಸಮ್ಮು ಇಲ್ಲ ತಿಳಿ ಸಾರು ಇಲ್ಲ ಚಟ್ನಿ ಏನಾದ್ರು ಮಾಡಿದಾಗ ಬೆಂಡೆಕಾಯಿ ಇತ್ತು ಮನೆಯಲ್ಲಿ, ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ರೆ ಟ್ರೈ ಮಾಡ್ಬೋದು. ಸಖತ್ತಾಗಿರುತ್ತೆ ರೆಸಿಪಿ. ಮತ್ತು ಟ್ರೈ ಮಾಡಿ ನನಗೆ ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.